ಸುಭದ್ರ ಬಹುಮತದ ಸರ್ಕಾರ ಅಂತ ರಚನೆ ಆಯಿತು. ಜನರ ಸಹಜ ನಿರೀಕ್ಷೆ ಅಭಿವೃದ್ಧಿ ಯೋಜನೆಗಳು ಯಥೇಚ್ಛವಾಗತ್ತೆ. ಈ ಅಧಿಕಾರ ಹಂಚಿಕೆ ಕಚ್ಚಾಟಗಳು ಅಥವಾ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಹೋರಾಡಿ ಅಧಿಕಾರವನ್ನ ಸ್ಥಾಪನೆ ಮಾಡ್ಕೊಳ್ತು, ಆ ಭ್ರಷ್ಟಾಚಾರದಿಂದ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಮುಕ್ತವಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ರಚನೆಯಾದ ಸಂದರ್ಭದಿಂದಲೂ ಕೂಡ ಒಂದಲ್ಲ ಒಂದು ಎಡವಟ್ಟಿಗೆ ಕಾಂಗ್ರೆಸ್ ಪಕ್ಷ ಗುರಿಯಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಹೇಳಿ ಗುರುತಿಸಿಕೊಂಡಿರುವ ಟನಲ್, ಇದರಲ್ಲೂ ಕೂಡ ಗೋಲ್ಮಾಲ್ ಆಗಿದೆಯಾ? ಇದೀಗ ಮತ್ತೊಂದು ಮಹಾ ಭ್ರಷ್ಟಾಚಾರದ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ. ಕಾಂಗ್ರೆಸ್ ಸರ್ಕಾರ ಮಹಾ ಎಡವಟ್ಟನ್ನ ಮಾಡ್ಕೊಳ್ತಾ ತೀವ್ರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಟನಲ್ ಪ್ರಾಜೆಕ್ಟ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬಿಗ್ ಬಾಂಬ್ ಸಿಡಿಸಿದೆ. ಹಾಗಾದ್ರೆ ಬಿಜೆಪಿ ಮಾಡ್ತಿರೋ ಆರೋಪ ಏನು? ಕಾಂಗ್ರೆಸ್ ಸರ್ಕಾರದಿಂದ ಯಾವ ರೀತಿ ಎಡವಟ್ಟು ಆಗಿದೆ ಅದನ್ನ ಗಮನಿಸ್ತಾ ಹೋಗೋಣ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ನಲ್ಲಿ ವಿವಾದದ ಮೇಲೆ ವಿವಾದ. ಟನಲ್ ಪ್ರಾಜೆಕ್ಟ್ ಡಿಪಿಆರ್ ತಯಾರಿಕೆಯಲ್ಲೇನೆ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ. ಡಿಪಿಆರ್ ಮಾಡದೇನೆ ಕಂಪನಿಗೆ ದುಡ್ಡು ಕೊಡುವ ಮೂಲಕ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ಕೆಲವರು ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ ದೂರನ್ನ ಬಿಜೆಪಿ ಮಾಡ್ತಾ ಇದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕಿ ಅಂತ ಹೇಳಿ ಸವಾಲ್ ಹಾಕ್ತಾ ಇದೆ ಬಿಜೆಪಿ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಬಿಜೆಪಿ ಸಂಸದ ಪಿ.ಸಿ. ಮೋಹನ್ ಮಾತನಾಡಿದ್ದಾರೆ. ಡಿಪಿಆರ್ನಲ್ಲಿ ನಾವು ಗಮನಿಸಿದ್ವಿ, ನಾಸಿಕ್ ಬೆಂಗಳೂರಿನ ಟ್ರಾಫಿಕ್ ಡೀಟೇಲ್ಸ್ ಕೊಡಬೇಕಾದ ಕಡೆಯಲ್ಲಿ ನಾಸಿಕ್ನ ಟ್ರಾಫಿಕ್ ಡೀಟೇಲ್ಸ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಆಕ್ಚುಲಿ ಯಾವ ಕಂಪನಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತೋ ಆ ಕಂಪನಿ ಎಡವಟ್ಟು ಅಂತ ಹೇಳಿ ಸರ್ಕಾರ ಹೇಳ್ಬಿಡ್ತು. ಕಂಪನಿಯ ಮಾಲೀಕರನ್ನ ಜೈಲಿಗೆ ಹಾಕಿ ಅಂತ ಹೇಳಿ ಪಿ.ಸಿ. ಮೋಹನ್ ಸವಾಲ್ ಹಾಕಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಟನೆಲ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಹಳ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಹಾಗೇನೇ ಅದಕ್ಕೆ ಒಂದಷ್ಟು ತಾಂತ್ರಿಕವಾಗಿ ಕೂಡ ಅಡಚಣೆಗಳು ಎದುರಾಗಿರ್ತಕ್ಕಂಥದ್ದು. ಇದೀಗ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯ ಸಂಸದರಾದಂತಹ ಪಿ.ಸಿ. ಮೋಹನ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಇದಕ್ಕೆ ಅಷ್ಟೊಂದು ವಿರೋಧ ವ್ಯಕ್ತ ಆಗ್ತದೆ, ಹಾಗೇನೆ ಈಗ ಆಗ್ತಾ ಇರ್ತಕ್ಕಂಥ ಚರ್ಚೆಗಳು ಏನಿದೆ ಮತ್ತೆ ಆಗ್ಬೇಕಾಗಿರೋದು ಏನು, ಇದೆಲ್ಲದರ ಕುರಿತಂತೆ ಮಾತಾಡ್ಸೋಣ. ಪಿ.ಸಿ. ಮೋಹನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಟನಲ್ ರಸ್ತೆಗೆ ತಾವು ಕೂಡ ವಿರೋಧ ವ್ಯಕ್ತಪಡಿಸಿರಿ, ಜೊತೆಗೆ ಒಂದಷ್ಟು ಈ ಹಿಂದೆ ಕೂಡ ವಿರೋಧಗಳು ವ್ಯಕ್ತ ಆಗ್ತದೆ. ಡಿಪಿಆರ್ ಮಾಡಿರೋದು ವಿಚಾರ ಇರ್ಬೋದು, ಮತ್ತೆ ಏನೋ ಒಂದಷ್ಟು ಸಮಯ ಅವಧಿ ಎಲ್ಲ ಕಡಿಮೆ ಮಾಡಿರ್ತಕ್ಕಂಥದ್ದು, ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಕೂಡ ವಿರೋಧ ಇದೆ. ಈಗ ನಿಮ್ಮ ವಿರೋಧ ಯಾವ ವಿಚಾರವಾಗಿ? ಇದೆಲ್ಲವನ್ನು ಕೂಡ ನೋಡಿದ್ರೆ ಡಿಪಿಆರ್ ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂತದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 100 ಕೋಟಿ ರೂಪಾಯಿಯನ್ನು ಇವಾಗ ಡಿಪಿಆರ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು ಡಿಪಿಆರ್ ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಶಾಸಕರು ಇದಕ್ಕೆ ವಿರೋಧವಾಗಿದ್ದಾರೆ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಿನ ಬಗ್ಗೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಿರುವಂಥವ್ರು. ನಾನು ಈ ಸರ್ಕಾರಕ್ಕೆ ಮತ್ತೆ BBMP ಕಮಿಷನರ್ಗೆ ಹೇಳುವಂಥದ್ದು, ಮೆಟ್ರೋ ಏನಿದೆಯೋ ಎಲ್ಲ ಫೇಸ್ಗಳನ್ನು ಕೂಡ ತ್ವರಿತವಾಗಿ ಕೆಲಸವನ್ನು ಮುಗಿಸಿ, ಆಮೇಲೆ ಸಬರ್ಬನ್ ಟ್ರೈನ್ ಈಗಾಗಲೇ 2 ಲೈನ್ ಕೆಲಸ ಶುರುವಾಗಿ ಇನ್ನೆರಡು ಲೈನ್ ಕೂಡ ಮುಗಿಸಿದ್ರೆ, ಅದ್ರ ಜೊತೆಗೆ BMTC ಬಸ್ಗಳನ್ನು ಹೆಚ್ಚು ಮಾಡಿ ಫಸ್ಟ್ ಮೈಲು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಿ, ಜನರನ್ನು ಹೆಚ್ಚು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋ ದಿಕ್ಕಿನಲ್ಲಿ ಒಂದು ಎನ್ಕರೇಜ್ ಮಾಡಿ ಅಂತ ನಾನು ಈ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ. ಯೋಜನೆ ಮುಂದುವರಿಸಿದ್ದೆ ಆದ್ರೆ ತಮ್ಮ ಮುಂದಿನ ಹೋರಾಟ ಅಲ್ಲ, ನಾನು ಹೋರಾಟ ಅನ್ನೋದಕ್ಕಿಂತ ಇದು ಆಗೋದೇ ಇಲ್ಲ. ಇದು ನನಗನ್ಸುತ್ತೆ, ಯಾಕೆ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕವಾಗಿದೆ. ಖಂಡಿತವಾಗ್ಲೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ಹೇಳಿದೆ ಈ ಟನಲ್ ವಿರೋಧವಾಗಿದೆ. ಹೌದು, ಮುಂದುವರಿಸಿದೆ. ತಾವೇನು ಕಾನೂನು ಹೋರಾಟ ಮಾಡುವಂತದ್ದು ಖಂಡಿತವಾಗ್ಲೂ ಕೂಡ ಅವರು ಮುಂದುವರಿಸ್ತಾರೆ. ಅಂದ್ರೆ ಹೇಗೆ ಮುಂದುವರಿಸ್ತಾರೆ ಅಂತ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಲಿ. ಏನು ಡಿಪಿಆರ್ ಯಾಕೆ ತಪ್ಪು ಮಾಡಿದ್ರು? ಕನ್ಸಲ್ಟೆಂಟೇ ಒಪ್ಕೊಂಡಿದ್ದಾನೆ. ಈ ತರ ಡಿಪಿಆರ್ ನಾನು ಮಾಡೋದು ಕಟ್ ಅಂಡ್ ಪೇಸ್ಟ್ ಮಾಡಿದೀನಿ, ನಾನು ಯಾವುದೇ ಕೆಲಸ ಮಾಡಿದಿರ ಒಂದು ಡಿಪಿಆರ್ ಕೊಟ್ಟಿದ್ದೀನಿ ಅಂತ ಅವನ್ನ ಫಸ್ಟ್ ಜೈಲ್ಗೆ ಹಾಕಿ. ಡಿಪಿಆರೇ ಸರಿ ಇಲ್ಲಲ್ಲ ಫಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕೂಡ ಸಂಸದಂತ ಪಿ.ಸಿ. ಮೋಹನ್ ಅವರು ಹೇಳುವಂತ ಮಾತು. ಅವ್ರು ಹೇಳುವಂತೆ ಮೊದಲನೇದಾಗಿ ಇಲ್ಲಿ ಡಿಪಿಆರ್ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮೊದಲನೇದಾಗಿ, ಜೊತೆಗೆ ಇಷ್ಟೊಂದು ತರಾತುರಿಯಲ್ಲಿ ಮಾಡಿರತಕ್ಕಂಥದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ಹಣದ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮತ್ತೆ ಹಣ ಅವ್ಯವಹಾರ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಮತ್ತೆ ಪರಾಮರ್ಶೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಅದು ಯಾವ ಕಂಪನಿ ಈಗ ಡಿಪಿಆರ್ ಮಾಡಿ ತರಾತುರಿಯಲ್ಲಿ ಈ ಯೋಜನೆಯನ್ನ ಮಾಡಿದ್ದಾರೆ
ಅದರ ವಿರುದ್ಧ ಕಂಪನಿ ವಿರುದ್ಧ ಕಾನೂನು ಕ್ರಮವನ್ನ ಏನು ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಟನಲ್ ನಿರ್ಮಾಣ ರಸ್ತೆಯ ವಿವರ ಇನ್ನು ಯಾವೆಲ್ಲ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಭದ್ರ ಬಹುಮತದ ಸರ್ಕಾರ ಅಂತ ರಚನೆ ಆಯಿತು. ಜನರ ಸಹಜ ನಿರೀಕ್ಷೆ ಅಭಿವೃದ್ಧಿ ಯೋಜನೆಗಳು ಯಥೇಚ್ಛವಾಗತ್ತೆ. ಈ ಅಧಿಕಾರ ಹಂಚಿಕೆ ಕಚ್ಚಾಟಗಳು ಅಥವಾ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಹೋರಾಡಿ ಅಧಿಕಾರವನ್ನ ಸ್ಥಾಪನೆ ಮಾಡ್ಕೊಳ್ತು, ಆ ಭ್ರಷ್ಟಾಚಾರದಿಂದ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಮುಕ್ತವಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ರಚನೆಯಾದ ಸಂದರ್ಭದಿಂದಲೂ ಕೂಡ ಒಂದಲ್ಲ ಒಂದು ಎಡವಟ್ಟಿಗೆ ಕಾಂಗ್ರೆಸ್ ಪಕ್ಷ ಗುರಿಯಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅದರಲ್ಲೂ DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಹೇಳಿ ಗುರುತಿಸಿಕೊಂಡಿರುವ ಟನಲ್, ಇದರಲ್ಲೂ ಕೂಡ ಗೋಲ್ಮಾಲ್ ಆಗಿದೆಯಾ? ಇದೀಗ ಮತ್ತೊಂದು ಮಹಾ ಭ್ರಷ್ಟಾಚಾರದ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಇದೆ. DK ಶಿವಕುಮಾರ್ ಅವರ ಕನಸಿನ ಯೋಜನೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ. ಕಾಂಗ್ರೆಸ್ ಸರ್ಕಾರ ಮಹಾ ಎಡವಟ್ಟನ್ನ ಮಾಡ್ಕೊಳ್ತಾ ತೀವ್ರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಟನಲ್ ಪ್ರಾಜೆಕ್ಟ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬಿಗ್ ಬಾಂಬ್ ಸಿಡಿಸಿದೆ. ಹಾಗಾದ್ರೆ ಬಿಜೆಪಿ ಮಾಡ್ತಿರೋ ಆರೋಪ ಏನು? ಕಾಂಗ್ರೆಸ್ ಸರ್ಕಾರದಿಂದ ಯಾವ ರೀತಿ ಎಡವಟ್ಟು ಆಗಿದೆ ಅದನ್ನ ಗಮನಿಸ್ತಾ ಹೋಗೋಣ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ನಲ್ಲಿ ವಿವಾದದ ಮೇಲೆ ವಿವಾದ. ಟನಲ್ ಪ್ರಾಜೆಕ್ಟ್ DPR ತಯಾರಿಕೆಯಲ್ಲೇನೆ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ. DPR ಮಾಡದೇನೆ ಕಂಪನಿಗೆ ದುಡ್ಡು ಕೊಡುವ ಮೂಲಕ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ಕೆಲವರು ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ ದೂರನ್ನ ಬಿಜೆಪಿ ಮಾಡ್ತಾ ಇದೆ. ಕಂಪನಿ ಮಾಲೀಕರನ್ನ ಜೈಲಿಗೆ ಹಾಕಿ ಅಂತ ಹೇಳಿ ಸವಾಲ್ ಹಾಕ್ತಾ ಇದೆ ಬಿಜೆಪಿ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಬಿಜೆಪಿ ಸಂಸದ PC ಮೋಹನ್ ಮಾತನಾಡಿದ್ದಾರೆ. DPR ನಲ್ಲಿ ನಾವು ಗಮನಿಸಿದ್ವಿ, ನಾಸಿಕ್ ಬೆಂಗಳೂರಿನ ಟ್ರಾಫಿಕ್ ಡೀಟೇಲ್ಸ್ ಕೊಡಬೇಕಾದ ಕಡೆಯಲ್ಲಿ ನಾಸಿಕ್ನ ಟ್ರಾಫಿಕ್ ಡೀಟೇಲ್ಸ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಆಕ್ಚುಲಿ ಯಾವ ಕಂಪನಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತೋ ಆ ಕಂಪನಿ ಎಡವಟ್ಟು ಅಂತ ಹೇಳಿ ಸರ್ಕಾರ ಹೇಳ್ಬಿಡ್ತು. ಕಂಪನಿಯ ಮಾಲೀಕರನ್ನ ಜೈಲಿಗೆ ಹಾಕಿ ಅಂತ ಹೇಳಿ PC ಮೋಹನ್ ಸವಾಲ್ ಹಾಕಿದ್ದಾರೆ. DCM DK ಶಿವಕುಮಾರ್ ಅವರು ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಹಳ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಹಾಗೇನೇ ಅದಕ್ಕೆ ಒಂದಷ್ಟು ತಾಂತ್ರಿಕವಾಗಿ ಕೂಡ ಅಡಚಣೆಗಳು ಎದುರಾಗಿರ್ತಕ್ಕಂಥದ್ದು. ಇದೀಗ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯ ಸಂಸದರಾದಂತಹ PC ಮೋಹನ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಇದಕ್ಕೆ ಅಷ್ಟೊಂದು ವಿರೋಧ ವ್ಯಕ್ತ ಆಗ್ತದೆ, ಹಾಗೇನೆ ಈಗ ಆಗ್ತಾ ಇರ್ತಕ್ಕಂಥ ಚರ್ಚೆಗಳು ಏನಿದೆ ಮತ್ತೆ ಆಗ್ಬೇಕಾಗಿರೋದು ಏನು, ಇದೆಲ್ಲದರ ಕುರಿತಂತೆ ಮಾತಾಡ್ಸೋಣ. ನಿಮ್ಮ ಜೊತೆ PC ಮೋಹನ್ ಅವರು ಇದ್ದಾರೆ. ಸರ್ ನಮಸ್ತೆ. ಈಗ ಟನಲ್ ರಸ್ತೆಗೆ ತಾವು ಕೂಡ ವಿರೋಧ ವ್ಯಕ್ತಪಡಿಸಿರಿ, ಜೊತೆಗೆ ಒಂದಷ್ಟು ಈ ಹಿಂದೆ ಕೂಡ ವಿರೋಧಗಳು ವ್ಯಕ್ತ ಆಗ್ತದೆ. DPR ಮಾಡಿರೋದು ವಿಚಾರ ಇರ್ಬೋದು, ಮತ್ತೆ ಏನೋ ಒಂದಷ್ಟು ಸಮಯ ಅವಧಿ ಎಲ್ಲ ಕಡಿಮೆ ಮಾಡಿರ್ತಕ್ಕಂಥದ್ದು, ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಕೂಡ ವಿರೋಧ ಇದೆ. ಈಗ ನಿಮ್ಮ ವಿರೋಧ ಯಾವ ವಿಚಾರವಾಗಿ? ಇದೆಲ್ಲವನ್ನು ಕೂಡ ನೋಡಿದ್ರೆ DPR ತರಾತುರಿಯಲ್ಲಿ ಮಾಡಿದ್ದಾರೆ. ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಮಾಡಿರುವಂಥದ್ದು. ಯಾವುದೇ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಬೆಂಗಳೂರಿನ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಇದು ಯಾವುದು ಮಾಡಿಲ್ಲ. ಈಗ 100 ಕೋಟಿ ರೂಪಾಯಿಯನ್ನು ಇವಾಗ DPR ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅವನು DPR ಮಾಡಿಲ್ಲ, ಅಲ್ಲೇ ದುಡ್ಡು ಮಾಡಕ್ ಶುರು ಮಾಡಿದ್ದಾರೆ. ಏನು ನೀವು ಯಾವುದೋ ಒಂದು ಮುಂಬೈಯಲ್ಲಿ ನಡೀತಾ ಇರೋ ಪ್ರಾಜೆಕ್ಟ್ನ ಇವ್ರು ತಗೊಂಡು ಬಂದು ಇಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲೇ ದುಡ್ಡು ಮಾಡಿದ್ದಾರೆ. ಅವು ಕಾಂಗ್ರೆಸ್ ಶಾಸಕರು ಇದಕ್ಕೆ ವಿರೋಧವಾಗಿದ್ದಾರೆ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಿನ ಬಗ್ಗೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಿರುವಂಥವ್ರು. ನಾನು ಈ ಸರ್ಕಾರಕ್ಕೆ ಮತ್ತು BBMP ಕಮಿಷನರ್ಗೆ ಹೇಳುವಂಥದ್ದು, ಮೆಟ್ರೋ ಏನಿದೆಯೋ ಎಲ್ಲ ಫೇಸ್ಗಳನ್ನು ಕೂಡ ತ್ವರಿತವಾಗಿ ಕೆಲಸವನ್ನು ಮುಗಿಸಿ, ಆಮೇಲೆ ಸಬರ್ಬನ್ ಟ್ರೈನ್ ಈಗಾಗಲೇ 2 ಲೈನ್ ಕೆಲಸ ಶುರುವಾಗಿ ಇನ್ನೆರಡು ಲೈನ್ ಕೂಡ ಮುಗಿಸಿದ್ರೆ, ಅದ್ರ ಜೊತೆಗೆ BMTC ಬಸ್ಗಳನ್ನು ಹೆಚ್ಚು ಮಾಡಿ ಫಸ್ಟ್ ಮೈಲು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಿ, ಜನರನ್ನು ಹೆಚ್ಚು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋ ದಿಕ್ಕಿನಲ್ಲಿ ಒಂದು ಎನ್ಕರೇಜ್ ಮಾಡಿ ಅಂತ ನಾನು ಈ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ. ಮುಂದುವರಿಸಿದ್ದೆ ಆದ್ರೆ ತಮ್ಮ ಮುಂದಿನ ಹೋರಾಟ ಅಲ್ಲ, ನಾನು ಹೋರಾಟ ಅನ್ನೋದಕ್ಕಿಂತ ಇದು ಆಗೋದೇ ಇಲ್ಲ. ಇದು ನನಗನ್ಸುತ್ತೆ, ಯಾಕೆ ಅಂತ ಹೇಳಿದ್ರೆ ಇದು ಅವೈಜ್ಞಾನಿಕವಾಗಿದೆ. ಖಂಡಿತವಾಗ್ಲೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ಹೇಳಿದೆ ಈ ಟನಲ್ ವಿರೋಧವಾಗಿದೆ. ಹೌದು, ಮುಂದುವರಿಸಿದೆ. ತಾವೇನು ಕಾನೂನು ಹೋರಾಟ ಮಾಡುವಂತದ್ದು ಕೂಡ ಅವರು ಮುಂದುವರಿಸ್ತಾರೆ ಅಂದ್ರೆ ಹೇಗೆ ಮುಂದುವರಿಸ್ತಾರೆ ಅಂತ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಲಿ. ಏನು DPR ಯಾಕೆ ತಪ್ಪು ಮಾಡಿದ್ರು? ಕನ್ಸಲ್ಟೆಂಟೇ ಒಪ್ಕೊಂಡಿದ್ದಾನೆ ಈ ತರ DPR ನಾನು ಮಾಡೋದು ಕಟ್ ಅಂಡ್ ಪೇಸ್ಟ್ ಮಾಡಿದೀನಿ, ನಾನು ಯಾವುದೇ ಕೆಲಸ ಮಾಡಿದಿರ ಒಂದು DPR ಕೊಟ್ಟಿದ್ದೀನಿ ಅಂತ ಅವನ್ನ ಫಸ್ಟ್ ಜೈಲ್ಗೆ ಹಾಕಿ. DPR ಸರಿ ಇಲ್ಲಲ್ಲ ಫಸ್ಟ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕೂಡ ಸಂಸದಂತ ಪಿ ಸಿ ಮೋಹನ್ ಅವರು ಹೇಳುವಂತ ಮಾತು. ಅವ್ರು ಹೇಳುವಂತೆ ಮೊದಲನೇದಾಗಿ ಇಲ್ಲಿ DPR ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮೊದಲನೇದಾಗಿ, ಜೊತೆಗೆ ಇಷ್ಟೊಂದು ತರಾತುರಿಯಲ್ಲಿ ಮಾಡಿರತಕ್ಕಂಥದ್ದನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ಹಣದ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮತ್ತೆ ಹಣ ಅವ್ಯವಹಾರ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಮತ್ತೆ ಪರಾಮರ್ಶೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಅದು ಯಾವ ಕಂಪನಿ ಈಗ DPR ಮಾಡಿ ತರಾತುರಿಯಲ್ಲಿ ಈ ಯೋಜನೆಯನ್ನ ಮಾಡಿದ್ದಾರೆ ಅದರ ವಿರುದ್ಧ ಕಂಪನಿ ವಿರುದ್ಧ ಕಾನೂನು ಕ್ರಮವನ್ನ ಏನು ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಟನಲ್ ನಿರ್ಮಾಣ ರಸ್ತೆಯ ವಿವರ ಇನ್ನು ಯಾವೆಲ್ಲ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.